ಹಲೋ, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ಬಂದ್ಬಿಟ್ಟು ಖಾರ ಚಟ್ನಿ. ಈ ಚಟ್ನಿನ ಯಾವ ತರ ಮಾಡೋದು ಮತ್ತು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಿಮ್ಗೆಲ್ಲ ತೋರ್ಸ್ಕೊಡ್ತೀನಿ, ಬನ್ನಿ ನೋಡೋಣ. ನಾನಿಲ್ಲಿ 10 ಒಣಮೆಣಸಿನ್ಕಾಯಿನ ತಗೊಂಡು ನೆನ್ಸ್ಕೊಂಡು ಇಕ್ಕೊಂತ ಇದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿನ ಬಿಡ್ಸ್ಕೊಂಡು ಇಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಜೀರಿಗೆ, 3 ಟೇಬಲ್ ಸ್ಪೂನ್ ಶೇಂಗಾ, ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, 1 ಗಡ್ಡೆ ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, 3 ಟೇಬಲ್ ಸ್ಪೂನ್ ಅಡಿಗೆ ಎಣ್ಣೆ. ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ನ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂತ ಇದ್ದೀನಿ. ಅದಕ್ಕೆ ಬಿಡ್ಸಿಕೊಂಡಿರುವಂತಹ ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಂತ ಇದೀನಿ. ಈಗ ನೆನ್ಸಿಕೊಂಡಿರುವಂತಹ ಒಣಮೆಣಸಿನ್ಕಾಯಿನ ಸಹ ಹಾಕೊಂಡು ಅದ್ರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಂತ ಇದ್ದೀನಿ. ನೋಡ್ಬೋದು, ಇದು ಇವಾಗ ಫ್ರೈ ಆಗಿದೆ. ಈಗ ಒಂದು ಮಿಕ್ಸಿ ಜಾರ್ಗೆ ತಗೊಂಡು ಫ್ರೈ ಮಾಡಿಕೊಂಡಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸು ಈ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಅದೇ ಮಿಕ್ಸಿ ಜಾರ್ಗೆ ಆಗ್ಲೇ ತೋರಿಸಿರುವಂತಹ ಇಂಗ್ರೀಡಿಯೆಂಟ್ಸ್ ಹುಣಸೆ ಹಣ್ಣು, ಕಡಲೆಪಪ್ಪು, ಈರುಳ್ಳಿ ಮತ್ತು ಉಪ್ಪನ್ನ ಸಹ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂತ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನ ಸಹ ಸೇರಿಸ್ಕೊಂಡು ಮತ್ತೆ ಇನ್ನೊಂದ್ಸತಿ ಗ್ರೈಂಡ್ ಮಾಡ್ಕೊಂತ ಇದ್ದೀನಿ. ನೋಡಿ ಯಾವ ತರ ಗ್ರೈಂಡ್ ಆಗಿದೆ ಅಂತ. ಈಗ ನಾನು ಮಸಾಲೆ ದೋಸೆ ಯಾವ ತರ ಮಾಡೋದು ಅಂತ ನಿಮ್ಗೆಲ್ಲ ತೋರ್ಸ್ಕೊಡ್ತೀನಿ. ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ನ ಇಟ್ಕೊಂಡು ಒಂಚೂರು ನೀರು ಚುಮ್ಸಾದ್ಮೇಲೆ ಈರುಳ್ಳಿನ ಉಜ್ಕೊಂಡಾದ್ಮೇಲೆ ದೋಸೆ ಹಿಟ್ಟನ್ನ ಹಾಕೊಂಡು ಒಂದು ಚೆನ್ನಾಗಿರುವಂತಹ ದೋಸೆನ ಹಾಕೊಂತ ಇದೀನಿ. ರೌಂಡ್ ಆಗಿ ನೋಡಿ ಯಾವ ತರ ರೌಂಡ್ ಆಗಿ ಹಾಕೊಂತ ಇದೀನಿ ಅಂತ. ಈಗ ನಾವು ಸ್ವಲ್ಪ ಎಣ್ಣೆನು ಸಹ ಹಾಕೊಂತ ಇದೀನಿ. ಈಗ ನಾನು ಆಗ್ಲೇ ಮಾಡಿರುವಂತಹ ಖಾರ ಚಟ್ನಿ 1 ಸ್ಪೂನ್ ಹಾಕೊಂಡು ದೋಸೆ ಎಲ್ಲ ಕಡೆಗೂ ಸ್ಪ್ರೆಡ್ ಆಗುವಂತೆ ಮಾಡ್ತಾ ಇದ್ದೀನಿ. ನೋಡಿ, ನಾವು ಮಾಡ್ಕೊಂಡಿರುವಂತಹ ಖಾರ ಚಟ್ನಿ ದೋಸೆಗೆ ಯಾವ ತರ ಎಲ್ಲಾ ಕಡೆ ಸ್ಪ್ರೆಡ್ ಆಗಿದೆ ಅಂತ. ಈಗ ನಾನು ಆಲೂಗಡ್ಡೆ ಪಲ್ಯನ ಸಹ ಎತ್ಕೊಂಡು ದೋಸೆಗೆ ಮಧ್ಯದಲ್ಲಿ ಇಟ್ರೆ ಅಷ್ಟೇ. ನಮ್ಮ ಮಾಡಿದ್ರಲ್ವಾ ಮಸಾಲೆ ದೋಸೆ ಮತ್ತು ಖಾರ ಚಟ್ನಿ ಯಾವ ತರ ಮಾಡೋದು ಅಂತ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಯಾವ ತರ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಇಂತಹ ಸಿಂಪಲ್ ಮತ್ತು ಟೇಸ್ಟಿ ರೆಸಿಪೀಸ್ಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.